ಶಾಲೆಯ ನಮ್ಮ ಕಾಲೇಜಿನ ಶಿಕ್ಷಕ ಮಾತೆಯರೇ ಹಾಗೂ ನನ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳು, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತದೆ, ಯತ್ರ ನಾರಸ್ತು ಪೂಜ್ಯಂತು ರಮೇಂದ್ರ ದೇವತಾ. ಎಲ್ಲಿ ಸ್ತ್ರೀಯರನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟವಾಗಿ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಭಾಗವಹಿಸ್ತಾರೆ ಅಂತ ಹೇಳ್ತಾರೆ. ಇದೇ ಶ್ಲೋಕದಲ್ಲಿ ಬಂದವರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಎಲ್ಲಿ ಸ್ತ್ರೀಯರನ್ನ ಗೌರವಿಸುವುದಿಲ್ಲ, ಎಲ್ಲಿ ಅವರಿಗೆ ಅವಮಾನ ರೀತಿಯಲ್ಲಿ ಕಾಣ್ತಾರೆ, ಅಲ್ಲಿ ಕೈಗೊಂಡಿರ್ತಕ್ಕಂಥ ಕೆಲಸಗಳು ಯಾವ ಕೂಡ ಸಕ್ಸಸ್ ಆಗಲ್ಲ, ಯಶಸ್ವಿ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಮ್ಮ ದೇಶ ಅನಾದಿ ಕಾಲದಿಂದಲೂ ಇಂದಿನವರೆಗೂ ಕೂಡ ಭಾರತದ ಹೆಣ್ಣನ್ನು ಗೌರವಿಸತಕ್ಕಂಥ ರಾಷ್ಟ್ರ. ಇಲ್ಲಿರ್ತಕ್ಕಂಥ ನದಿಗಳಾಗಿರ್ಬೋದು, ನಾವು ಕರ್ನಾಟಕ ಮಾತೆ ಅಂತ ಕರಿತೀವಿ, ಭಾರತವನ್ನ ತಾಯಿಗೆ ಹೋಲಿಸ್ತೀವಿ, ಭಾರತ ಮಾತೆ ಅಂತ. ಇಲ್ಲಿ ನಾವು ಯಾವುದೇ ಒಂದು ದೇಶ ಎಷ್ಟು ಪ್ರಗತಿ ಹೊಂದಿದೆ ಅಂತ ತಿಳ್ಕೊಬೇಕಂತಂದ್ರೆ ಆ ದೇಶದಲ್ಲಿ ನಾವು ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಗೌರವವನ್ನು ಕೊಡ್ತೇವೆ ಅಂತಕ್ಕಂಥದ್ರ ಆಧಾರ ಮೇಲೆ ಯಾವ ದೇಶ ಎಷ್ಟು ಪ್ರಗತಿ ಹೊಂದಿದೆ ಅಂತಕ್ಕಂಥ ನಾವು ತಿಳ್ಕೊಬಹುದಾಗಿದೆ. ನಮ್ಮ ಭಾರತದ ಜನಸಂಖ್ಯೆ ಎಷ್ಟು ಅಂತಂದ್ರೆ ಮಾನ್ಯ ನಾವು ಐಕ್ಯವಾಡಿಸಿನಲ್ಲಿ ಹೇಳ್ತಾ ಇದ್ರು, ಸಮೀಕ್ಷೆ ಮಾಡಿದ್ದಾರೆ, ಸುಮಾರು 140 ಕೋಟಿ ಜನಸಂಖ್ಯೆಯನ್ನು ಭಾರತ ಜನಸಂಖ್ಯೆಯನ್ನು ಹೊಂದಿದೆ. ಈ 140 ಕೋಟಿಯಲ್ಲಿ ಸುಮಾರು 69 ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರಿದ್ದಾರೆ. ಆ 69 ಕೋಟಿಗಿಂತ ಹೆಚ್ಚು ಜನ ಇದ್ದಾರಲ್ಲ, ಅವರು ಯಾವುದೇ ಕಾರ್ಯದಲ್ಲಿ ಭಾಗಿಯಾಗದೆ, ಯಾವುದೇ ಕ್ಷೇತ್ರದಲ್ಲಿ ಭಾಗವಹಿಸಿ ಶಿಕ್ಷಣವನ್ನು ಪಡೆಯದೆ, ನಾವು ಆರ್ಥಿಕವಾಗಿ ಹೊರಗಡೆ ಹೋಗಿ ಕೆಲಸವನ್ನು ಮಾಡದೇ ಇದ್ರೆ ಈ ದೇಶ ಪ್ರಗತಿ ಆಗಕ್ಕೆ ಸಾಧ್ಯ ಇಲ್ಲ. 69 ಕೋಟಿ ಜನ ಮಹಿಳೆಯರಿದ್ದಾರಲ್ಲ, ಅವರು ಕೂಡ ಈ ಭಾರತದ ಆರ್ಥಿಕತೆಯಲ್ಲಿ ಸದೃಢವಾಗಿ ಕೆಲಸವನ್ನು ಮಾಡಬೇಕು. ಅವ್ರು ಮಾಡಿದಾಗ ಮಾತ್ರ ಈ ದೇಶ ಪ್ರಗತಿ ಅಂತ ಹೋಗಲಿಕ್ಕೆ ಸಾಧ್ಯವಾಗಿದೆ. ಅಂದ್ರೆ ಮಹಿಳೆಯರು ಕೂಡ ಸಬಲವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಬಂದು ಕೆಲಸವನ್ನ ಮಾಡಬೇಕು. ಇಷ್ಟೇ ಅಲ್ಲ, ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಮಹಿಳೆಯರಿಗೆ ಲಿಂಗ ತಾರತಮ್ಯವನ್ನು ಮಾಡ್ತೀವಿ. ಹೆಣ್ಣು ಹುಟ್ಟಿದರೆ ಹುಣ್ಣು ಅಂತ ಹೇಳ್ತೀವಿ, ಅಂದ್ರೆ ಹೆಣ್ಣು ಹುಟ್ಟಿದ್ರೆ ಮುಖವನ್ನು ತಿರುಗಿಸ್ತಾರೆ. ಅದೇ ಗಂಡು ಹುಟ್ಟಿದ್ರೆ ನಮ್ಮ ಮನೆಯ ಸಂತಾನಕ್ಕೆ ಬಿಡ್ತು ಅಂತ ಸಂತೋಷದಿಂದ ಅದನ್ನ ಆಚರಣೆಯನ್ನು ಮಾಡ್ತೀವಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 2019ರಲ್ಲಿ ಒಂದು ಆಗಸ್ಟ್ 15ನೇ ಕಾರ್ಯಕ್ರಮದಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ಮಾತನಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ದೆಹಲಿ ಕೆಂಪುಕೋಟೆ ಹೇಳ್ತಾರೆ, ಎಲ್ಲಿವರೆಗೂ ನಾವು ಹೆಣ್ಣು ಮಕ್ಕಳಿಗೆ ಪ್ರಶ್ನೆಯನ್ನು ಮಾಡ್ತೀವಿ. ಯಾವಾಗಂತಂದ್ರೆ ಯಾಕಮ್ಮ ರಾತ್ರಿ ಲೇಟ್ ಆಗಿ ಬರ್ತೀವಿ, ನೀವು ಬೇಗ ಬರ್ಬೇಕಂದ್ರೆ ಯಾಕೆ ಲೇಟ್ ಆಯ್ತು ಅಂತ ಹೇಳ್ತೀವಿ. ಇದನ್ನೇ ನಾವು ಪುರುಷರಿಗೆ ಪ್ರಶ್ನೆಯನ್ನ ಮಾಡಲ್ಲ. ಪುರುಷರು 12 ಗಂಟೆಗೆ ಬರಲಿ, 1 ಗಂಟೆಗೆ ಬರಲಿ, ನಾವು ಪ್ರಶ್ನೆಯನ್ನ ಮಾಡಲ್ಲ. ನಾವು ಪುರುಷರಿಗೂ ಕೂಡ ಪ್ರಶ್ನೆಯನ್ನ ಮಾಡಬೇಕು ಅಂತ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಈ ದೇಶದಲ್ಲಿ ಆಗ್ತಕ್ಕಂಥ ಅತ್ಯಾಚಾರ, ಅನಾಚಾರ ಇಂಥವು ಏನು ಕೆಟ್ಟ ಕೆಲಸಗಳಾಗ್ತಾವಲ್ಲ, ಅದಕ್ಕೆ ಬಹುತೇಕ ಕಾರಣ ಗಂಡು ಮಕ್ಕಳೇ ಆಗಿದ್ದಾರೆ. ಬಹುತೇಕ, ಎಲ್ಲರೂ ಒಂದಲ್ಲ, ಬಹುತೇಕ ಕಾರಣ ಭಾರತದಲ್ಲಿ ಗಂಡು ಮಕ್ಕಳೇ ಕಾರಣ ಆಗಿದೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಮೂಲ ಪಾಲಕರು ಗಂಡು ಮಕ್ಕಳಿಗೆ ಪ್ರಶ್ನೆಯನ್ನ ಮಾಡದೇ ಇರತಕ್ಕಂಥದ್ದು ಈ ದೇಶದಲ್ಲಿ ಈ ರೀತಿ ಅನಾಚಾರಗಳು ಆಗೋದಕ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನಾವು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತೇವೆ ಅಂತ ಹೇಳಿದ್ವಲ್ಲ, ಈಗ ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದಂತಹ ಗೌರವವನ್ನು ಕೊಡ್ತಾ ಇಲ್ಲ. ಪಾಕಿಸ್ತಾನದಲ್ಲಿ 2014ರಲ್ಲಿ ಮೌಲಾಲಾ ಅಂತಕ್ಕಂಥ ಒಬ್ಬ ಹೆಣ್ಮಕ್ಳು ಸ್ವಾತಂತ್ರ್ಯಕ್ಕೋಸ್ಕರ ನಮಗೆ ಹಕ್ಕನ್ನು ಕೊಡ್ರಿ ಅಂತ ಹೋರಾಟವನ್ನು ಮಾಡಿದ್ರು. ಅಂತ ಪರಿಸ್ಥಿತಿ ಭಾರತದಲ್ಲಿ ಇಲ್ಲ. ಹಾಗಾಗಿ ಮಹಿಳೆಗೆ ಪಾಕಿಸ್ತಾನದಲ್ಲಿ ಆಗಿರ್ಬೋದು, ಅಫ್ಘಾನಿಸ್ತಾನದಲ್ಲಿ ಆಗಿರ್ಬೋದು ಸರಿಯಾದಂತ ಗೌರವ ಇಲ್ಲದೆ ಇರತಕ್ಕಂಥ ಕಾರಣದಿಂದಲೇ ಅಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ದೇಶ ಹಿಂದುಳಿದ ರಾಷ್ಟ್ರಗಳಲ್ಲಿ ಬರ್ತಾ ಇದೆ. ಭಾರತ ಅದಕ್ಕೆ ಮುಂದುವರಿಯುತ್ತಿರೋ ರಾಷ್ಟ್ರ, ಹೆಣ್ಣಿಗೆ ಗೌರವವನ್ನು ಕೊಡ್ತಕ್ಕಂಥ ರಾಷ್ಟ್ರ ಅಂತ ನಾವು ಕರಿತೀವಿ, ಹೌದಲ್ವಾ? ಅಷ್ಟೇ ಅಲ್ಲ, ನಾವು ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದು, ಅಸಾಕ್ಷರತೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆಗಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡದೇ ಇದ್ರೆ ಈ ದೇಶ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಸಬಲರಾಗಬೇಕು, ಶಿಕ್ಷಣವನ್ನು ಪಡಿಬೇಕು. ಇನ್ನ ಬಾಲ್ಯ ವಿವಾಹ ಆಗಿರ್ತಕ್ಕಂಥ ಇದ್ದಾಗ ಬಾಲ್ಯ ವಿವಾಹ ಇವುಗಳನ್ನೆಲ್ಲ ಮಾಡದೇ ಇರಬೇಕು. ಕೌಟುಂಬಿಕ ದೌರ್ಜನ್ಯ, ಈಗ ಸುಮಾರು ಒಂದು 5 ಜನ ಹೆಣ್ಮಕ್ಳಿದೆ ಮೇಡಮ್, ಅದರಲ್ಲಿ 3 ಜನಕ್ಕೆ ಕೌಟುಂಬಿಕ ದೌರ್ಜನ್ಯ ಆಗಿದೆ. ಯಾರು ದೌರ್ಜನ್ಯ ಮಾಡ್ತಾರೆ? ಪುರುಷರು. ಯಾರಪ್ಪ ಅಂದ್ರೆ ಜೀವನದಲ್ಲಿ ಅನ್ಸಕ್ಸಸ್ಫುಲ್ ಮ್ಯಾನ್ ಆಗಿರ್ತಾರೋ, ಯಾರು ನಮ್ಮ ಬದುಕನ್ನ ಕರೆಕ್ಟ್ ಆಗಿ ಕಂಡುಕೊಳ್ಳದೆ ಇರ್ತಾರಲ್ಲ, ಅಂತವರು ಈ ದೇಶದಲ್ಲಿ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯವನ್ನು ಮಾಡ್ತಾರೆ. ಯಾರೋ ಸಕ್ಸಸ್ ಆದಂತವ್ರನ್ನ ಟೀಚರ್ ಆಗಿದ್ದೀನಿ, IAS ಆಗಿದ್ದೀನಿ, ದೊಡ್ಡ ಹುದ್ದೆಯಲ್ಲಿದ್ದೀನಿ, ನಾ ಜೀವನದಲ್ಲಿ ಸಕ್ಸಸ್ಫುಲ್ ಮ್ಯಾನ್ ಅಂತಕ್ಕಂಥವ್ರು ಯಾರು ಕೂಡ ಮಹಿಳೆಯರ ಮೇಲೆ ಇಲ್ಲಿವರೆಗೂ ದೌರ್ಜನ್ಯ ಮಾಡಿಲ್ಲ, ಮಾಡಿರ್ತಕ್ಕಂಥ ಇತಿಹಾಸದಲ್ಲೂ ಕೂಡ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಮಹಿಳೆಯರಿಗಾಗಿ ನಮ್ಮ
ನಮ್ಮ ಭಾರತ ಸರ್ಕಾರದಲ್ಲಿ ಬಹಳಷ್ಟು ಗೌರವಯುತವಾಗಿ ಸ್ಥಾನವನ್ನು ಕೊಟ್ಟಿದೆ. ಸಂವಿಧಾನದಲ್ಲಿ 14ನೇ ವಿಧಿ ಮಹಿಳೆಯರಿಗೆ ಸಮಾನತೆ, ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಮಾನತೆಯನ್ನು ಕೊಟ್ಟಿದೆ. ಮಹಿಳೆಯರಿಗೆ ತನ್ನದೇ ಆದಂತಹ ಕಾನೂನುಗಳನ್ನು ಕೂಡ ಭಾರತ ಸರ್ಕಾರದಲ್ಲಿ ಕೊಟ್ಟಿದೆ. ಮಹಿಳೆಯರು ನೀವೊಂದು ಯೋಚನೆ ಮಾಡಿ ನೋಡಬೇಕಾದ್ರೆ ಮಹಿಳೆಯರನ್ನ 10 ಸೆಕೆಂಡ್ ಗುಲಾಯಿಸಿ ನೋಡಿದ್ರೆ ಕೇಸ್ ಹಾಕ್ತಕ್ಕಂಥ ಪವರ್ ನಿಮ್ಮ ಹತ್ರ ಇದೆ. ಪುರುಷರ 10 ಸೆಕೆಂಡ್ ಗುಲಾಯಿಸಿ ನೋಡ್ಬಿಟ್ರೆ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಪವರ್ ನಿಮಗೆ. ಅದೇ ಪುರುಷರು ಕೊಟ್ಟರೆ ನಡೆಯಲ್ಲ, ಪುರುಷರು ಕೊಟ್ಟರೆ ಕೇಸ್ ಹಾಕ್ತಾರೆ. ಆದ್ರೆ ಮಹಿಳೆಯರಿಗೆ ಅಂತ ಒಂದು ಅವಕಾಶವನ್ನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ಸರ್ಕಾರಿ ಕಾರ್ಯಕ್ರಮಗಳು, ನಮ್ಮ ಸರ್ಕಾರಿ ಕಾರ್ಯಕ್ರಮಗಳು ಹೇಗೆ ಅಂತಂದ್ರೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತಕ್ಕಂಥದ್ದು. ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಹೆಣ್ಣು ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂತ ಹೇಳಿದ್ರು. ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಂದ್ರೆ ಇದು 2023ರಿಂದ 22 ಮಹಿಳೆಯರಿಗೆ ಒಂದು ಸುವರ್ಣ ಯುಗ ಅಂತ ತಪ್ಪಾಗಲಾರದು. ಮಹಿಳೆಯರಿಗೆ ಉಚಿತವಾಗಿ ಬಸ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಶಕ್ತಿ ಯೋಜನೆ ಆಗಿರ್ಬೋದು, 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಇಂಥ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಮಹಿಳೆಯರು ಆರ್ಥಿಕವಾಗಿ ಸಬಲಲ್ಲ, ಮಹಿಳೆಯರು ಸಾಕಷ್ಟು ಪ್ರಗತಿ ಫಲವನ್ನು ಹೊಂದಿದ್ದಾರೆ. ಈಗ ದಕ್ಷ ಆಡಳಿತಗಾರರು ವೈದ್ಯ ಶಿಕ್ಷಣ ಆಗಿರ್ಬೋದು, ಈ ರೂಪ ಆಗಿರ್ಬೋದು, ನಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಈಗ ಅತ್ಯುತ್ತಮ ಶಿಕ್ಷಕ ಸಾವಿತ್ರಿಬಾಯಿ ಫುಲೆ ಅವರಿದ್ದಾರೆ. ಫುಲೆ ಅವರನ್ನು ನಾವು ನಮ್ಮ ಮೇಡಮ್ ಮುಖಾಂತರ ನೋಡಬಹುದು. ಇಷ್ಟೆಲ್ಲ ಈ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಕೂಡ ಮಹಿಳೆಯರಿಗೆ, ನಮ್ಮ ಶಾಲೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ 2 ಮಾತುಗಳನ್ನು